ವೆಲ್ಕಮ್ ಬ್ಯಾಕ್ ಟು ಡಿವೋಷನ್ ಆ್ಯಂಡ್ ನೇಚರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಮಿರ್ಚಿ ಮತ್ತು ಈರುಳ್ಳಿ ಬಜ್ಜಿ ಮಾಡಿದ್ದಾರೆ. ಅದರ ರೆಸಿಪಿ ನೋಡೋಣ ಕನ್ನಡದಲ್ಲಿ. ಮೊದಲು ಕಡಲೆ ಹಿಟ್ಟು ಹಾಕಿದ್ಮೇಲೆ ಅದಕ್ಕೆ ಕಾದಿರೋ ಎಣ್ಣೆನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಜ್ವಾನ ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊತಿದ್ದಾರೆ. ಮತ್ತು ಹಿಟ್ಟಲ್ಲಿ ಅರಿಶಿನ ಕೂಡ ಹಾಕಿ ನೋಡಿ ನೀಟಾಗಿ ಕಲಿಸ್ಕೊತಾ ಇದ್ದಾರೆ. ನೀರು ಹಾಕಿಬಿಟ್ಟು ಎಲ್ಲನೂ ಗಂಟಿರಲಾರ್ದ ಹಾಗೆ. ಮತ್ತು ನಮಗೆ ಎಷ್ಟು ಬೇಕು ಅಷ್ಟು, ಪೂರ್ತಿ ತೆಳ್ಳಗಾದರೆ ಅದು ಮೆಣಸಿನ್ಕಾಯಿಗೆ ಅಂಟೋಂಗಿಲ್ಲ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕಿ ಕಲಿಸ್ಕೋಬೇಕು. ವಿಡಿಯೋಸ್ ಎಲ್ಲರೂ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಜ್ಜಿಗೆ ಈ ಮಂಡಾಳು ಚುಡುವ ಅಂತ ನಾವು ಅಂತೀವಿ, ಆಮೇಲೆ ಮಂಡಕ್ಕಿ, ಅದು ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಈಗ ಬಿಸಿ ಬಿಸಿ ಎಣ್ಣೆಗೆ ಮೆಣಸಿನ್ಕಾಯಿನ ಅದಕ್ಕೆ ಬಿಟ್ಟು ಬಿಡ್ತಾ ಇದ್ದಾರೆ ಬಿಸಿ ಬಿಸಿ ಎಣ್ಣೆಯಲ್ಲಿ. ನೋಡೋಕ್ಕೆ ಎಷ್ಟು ರುಚಿಯಾಗಿ ಅನಿಸುತ್ತೆ. ಈ ಕಾದಿರೋ ಎಣ್ಣೆಗೆ ಈಗ ಮೆಣಸಿನ್ಕಾಯಿನೆಲ್ಲ ಬಿಡ್ತಿದ್ದಾರೆ. ಈಗ ಅದನ್ನು ನೀಟಾಗಿ ಗೋಲ್ಡನ್ ಕಲರ್ ಬರೋ ಹಾಗೆ ಪೂರ್ತಿ ಫ್ರೈ ಮಾಡ್ಕೋಬೇಕು. ಎಲ್ಲೂ ಇರಲಾರ್ದ ಹಾಗೆ ಗೋಲ್ಡನ್ ಕಲರ್ ಅಥವಾ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಒಳಗಡೆ ಇರಲಾರ್ದ ಹಾಗೆ. ಈಗ ನೋಡಿ ರುಚಿಯಾದಂತಹ ಮಿರ್ಚಿ ರೆಡಿಯಾಗಿದೆ. ನಮ್ಮ ಮನೇಲಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ರು, ಈರುಳ್ಳಿ ಬಜ್ಜಿ ಅಂತಲೂ ಥಾಟ್ ಆಫ್ ದ ಡೇ: ಆತ್ಮವಿಶ್ವಾಸವೇ ಯಶಸ್ಸಿನ ರಹಸ್ಯ. ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ದ ಸೀಕ್ರೆಟ್ ಟು ಸಕ್ಸಸ್. ಥ್ಯಾಂಕ್ ಯು ಫಾರ್. ನಮ್ಮ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಲೈಕ್, ಶೇರ್.